FA2 ಅಲ್ಲಿ ಟಾಪರ್ ಆಗ್ತೀರಾ ಇಲ್ವೋ ಅಂತ ಈ ಪೇಪರ್ ನಿಮಗೆ ಡಿಸೈಡ್ ಮಾಡುತ್ತೆ ಮಕ್ಕಳೇ. ನಿಮ್ಗೋಸ್ಕರ ತಂದಿದ್ದೀನಿ ಮಾಡೆಲ್ ಪೇಪರ್ 4, 5, 6, 7 ಚಾಪ್ಟರ್ಸ್ ಇಂದ. ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ ಇಲ್ಲಿ. 4th ಚಾಪ್ಟರ್ ಅಥವಾ 7th ಚಾಪ್ಟರ್ ನಿಮ್ ಸ್ಕೂಲಲ್ಲಿ ಆಪ್ಷನಲ್ ಆಗಿ ಇಟ್ಟಿರಬಹುದು. ಅಂದ್ರೆ 4th ಚಾಪ್ಟರ್ ಆದ್ರೂ ಮಾಡಿಸಿರ್ತಾರೆ, ಇಲ್ಲ 7th ಚಾಪ್ಟರ್ ಆದ್ರೂ ಎಕ್ಸಾಮ್ಗೆ ಕೊಡ್ತಿರ್ತಾರೆ. ಸೊ ಬೇಸಿಕಲಿ 4, 5, 6 ಆರ್ 5, 6, 7 ಚಾಪ್ಟರ್ಸ್ ಎಕ್ಸಾಮ್ ಅಲ್ಲಿ ಬರ್ಬೋದು ಅಂತ ಅದಕ್ಕಾಗಿ ಕ್ವೆಶ್ಚನ್ ಪೇಪರ್ ನ ಅದೇ ತರ ರೆಡಿ ಮಾಡಿದ್ರೆ ಇಟ್ಸ್ ಅ 20 ಮಾರ್ಕ್ಸ್ ಪೇಪರ್. ಲೆಟ್ ಅಸ್ ಸಾಲ್ವ್ ದ ಕ್ವೆಶ್ಚನ್ಸ್ ಒನ್ ಬೈ ಒನ್. ಹೆಂಗ್ ಬರ್ಬೋದು ಅಂತ ನೋಡಿ. ರೂಟ್ಸ್ ಫೈಂಡ್ ಔಟ್ ಮಾಡೋದಿದೆ, ಫ್ಯಾಕ್ಟರೈಸೇಷನ್ ಅಪವರ್ತನ ವಿಧಾನದಿಂದ ಮಾಡ್ತೀರಾ. ಫ್ಯಾಕ್ಟರ್ಸ್ ನ ತಗೊಂಡು ಸಾಲ್ವ್ ಮಾಡೋದು ನಿಮ್ಗೆ ಆಲ್ರೆಡಿ ನಾನು ನಿಮಗೆ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ. ಗೊತ್ತಿಲ್ಲ ಅಂತಂದ್ರೆ ಫ್ಯಾಕ್ಟರೈಸೇಷನ್ ಟ್ರಿಕ್ ಅಂತ ಒಂದು ವಿಡಿಯೋ ಇದೆ, ನಾನು ನಿಮ್ಗೋಸ್ಕರ ಮಾಡಿದ್ದೀನಿ, ಅದನ್ನ ನೋಡಿ ಕಲ್ಕೊಳ್ಳಿ. ನೀಟಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದರಲ್ಲಿ. ಇದ್ರ ಬದಲು ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಅಂತ ಕೇಳ್ಬೋದು. ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀರಾ? √(x² + y² ಅಲ್ವಾ? ಮೂಲ ಬಿಂದುವಿಂದ ಇರುವ ದೂರನ ಫೈಂಡ್ ಔಟ್ ಮಾಡ್ತೀರಾ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು. ಅಷ್ಟೇ ಅಲ್ಲ, 10th ಟರ್ಮ್ ಆಫ್ ದ AP ಅಂದ್ರೆ 10ನೇ ಪದನ ಕಂಡುಹಿಡಿಬೇಕು. A10 ಫಾರ್ಮುಲಾ A + n - 1 × D ಅಥವಾ A + 9D ಅಂತ ಇಟ್ಕೊಂಡು ನೀವು ಇದನ್ನ ಸಾಲ್ವ್ ಮಾಡ್ತೀರಾ. ಫೈಂಡ್ ಔಟ್ ಮಾಡಿ ಆನ್ಸರ್ನ. ಅದೇ ತರ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. DA ಪ್ಯಾರಲಲ್ ಟು BC ಟ್ರಯಾಂಗಲ್ ಕೊಟ್ಟಿದ್ದಾರೆ, DE ಪ್ಯಾರಲಲ್ ಟು BC ಅಂತ ಕೊಟ್ಟಿದ್ದಾರೆ. ಇದು ABC ಟ್ರಯಾಂಗಲ್ ಆದ್ರೆ ಇದು D ಇದು E ಇದ್ದಾಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡಿ, AD ಮತ್ತೆ DB ರೇಷಿಯೋನ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, DTP ಇಂದ BPT ಥೇಲ್ಸ್ ಪ್ರಮೇಯದಿಂದ ಈ ತರ ಬರ್ಕೋತೀರಾ. ಇಟ್ ಈಸ್ ಈಕ್ವಲ್ ಟು AE/EC ಆಗುತ್ತೆ. AE ನಿಮ್ಗೆ 1 ಅಂತ ಕೊಟ್ಟಿದ್ದಾರೆ, EC ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಈಸಿಯಾಗಿ ನೀವು ಇದನ್ನ ಫೈಂಡ್ ಔಟ್ ಮಾಡ್ತೀರಿ ಆಬ್ವಿಯಸ್ಲಿ ಅಲ್ವಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಡಿಸ್ಕ್ರಿಮಿನೆಂಟ್ ಶೋಧಕನ ಕಂಡಿರಿ, ನೇಚರ್ ಆಫ್ ರೂಟ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಡಿಸ್ಕ್ರಿಮಿನೆಂಟ್ ಡೆಲ್ಟಾ ಅಂದ್ರೆ ಏನಪ್ಪ? ಶೋಧಕ B² - 4AC ಅಂತ ಹೇಳ್ತಿದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದು 0ಗಿಂತ ಜಾಸ್ತಿ ಇದ್ರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್, ವಾಸ್ತವ ಹಾಗೂ ವಿಭಿನ್ನ ಮೂಲಗಳಂತೂ ಬರೀತೀರಿ. ಡೆಲ್ಟಾ 0 ಇದ್ರೆ ಇದು ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್, ವಾಸ್ತವ ಹಾಗೂ ಸಮಾನ ಮೂಲಗಳು ಅಂತ ಬರೀತೀರಿ. ಅದೇ ಡೆಲ್ಟಾ 0ಗಿಂತ ಕಮ್ಮಿ ಇದ್ರೆ ನೋ ರಿಯಲ್ ರೂಟ್ಸ್ ಅಂತ ಬರೀತೀರಿ, ವಾಸ್ತವ ಮೂಲ ಇಲ್ಲ ಅಂತ ಬರೀತೀರಿ. ಕರೆಕ್ಟ್. ಸೊ ಅದನ್ನ ಇಟ್ಕೊಂಡು ಇಲ್ಲಿ ನೀವು ಸಾಲ್ವ್ ಮಾಡ್ಕೋತೀರಾ. ಶೋಧಕವನ್ನ ಕಂಡುಹಿಡಿದು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇಲ್ಲಿ ನಿಮಗೆ ಕೋಆರ್ಡಿನೇಟ್ಸ್ ಸೆಕ್ಷನ್ ಫಾರ್ಮುಲಾ ಇಂದ ಮಾಡುವಂಥದ್ದು. ನಿಮಗೆ ರೇಷಿಯೋ 1:2 ಅಂತ ಕೊಟ್ಟಿದ್ದಾರೆ. ಈ ರೇಷಿಯೋನ ಯೂಸ್ ಮಾಡಿಕೊಂಡು ಪಾಯಿಂಟ್ ನ ಕಂಡುಹಿಡಿಬೇಕು. ಸೊ ಆಬ್ವಿಯಸ್ಲಿ ಏನ್ ಮಾಡ್ತೀರಾ? ಸೆಕ್ಷನ್ ಫಾರ್ಮುಲಾ 1:2 ಇದೆ. M1x2 + M2x1 / M1 + M2 ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಇದನ್ನ ಸಾಲ್ವ್ ಮಾಡಬೇಕು. ಸೆಕ್ಷನ್ ಫಾರ್ಮುಲಾ ಭಾಗ ಪ್ರಮಾಣ ಸೂತ್ರದಿಂದ ಇದನ್ನ ನೀವು ಸಾಲ್ವ್ ಮಾಡ್ತೀರಿ. ಫಾರ್ಮುಲಾ ಬರೀತಿದ್ದೀನಿ ನಿಮ್ಗೋಸ್ಕರ, ನೋಡ್ಕೊಳ್ಳಿ. ಇದು ಎಕ್ಸ್ ಕೋಆರ್ಡಿನೇಟ್ ಕೊಡುತ್ತೆ, ಎಕ್ಸ್ ನಿರ್ದೇಶಾಂಕ ಕೊಡುತ್ತೆ. ಅದೇ ತರ Y ನಿರ್ದೇಶಾಂಕ ಕೂಡ ಮಾಡ್ಬೋದು ಇದೇ ರೀತಿ. ಹೌದಾ? 2 ನಿರ್ದೇಶಾಂಕಗಳನ್ನ ನೀವು ಈ ತರ ಕಂಡುಹಿಡಿಬೇಕು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇವೆಲ್ಲ 2 ಮಾರ್ಕ್ಸಿನ ಕ್ವೆಶನ್ಸ್ ನಾನು ಡಿಸ್ಕಸ್ ಮಾಡ್ತಿದ್ದೇನೆ ಆಯ್ತಾ. ಸಮ್ ಆಫ್ 24 ಟರ್ಮ್ಸ್ 24 ಪದಗಳ ಮೊತ್ತ ಅಂತ ಕೊಡ್ತಿದ್ದಾರೆ. nth ಟರ್ಮ್ n ನೇ ಪದ an = 5 + 2n ಅಂತ ಕೊಟ್ಟಿದ್ದಾರೆ. ಸೊ ಮಕ್ಕಳು ಈ ಕ್ವೆಶ್ಚನ್ ಅಲ್ಲಿ ಫಸ್ಟ್ A1 ನ ಕಂಡುಹಿಡಿರಿ, A2 ನ ಕಂಡುಹಿಡಿರಿ. ಇದಾದ್ಮೇಲೆ A2 - A1 ಅಂತ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಇಲ್ಲಿ ಸಾಮಾನ್ಯ ವ್ಯತ್ಯಾಸ, ಕಾಮನ್ ಡಿಫರೆನ್ಸ್ ನಿಮಗೆ ಸಿಗುತ್ತೆ. S24 ಅಂತಂದ್ರೆ n = 24 ಆಯ್ತು. ಸಮ್ ಆಫ್ n ಟರ್ಮ್ಸ್ S24 = ಏನು ಬರೀತೀರಿ? n/2 ಬ್ರಾಕೆಟ್ 2a1 + n - 1 × D ಅಂತ ಮಾಡ್ತೀರಿ. ಇಲ್ಲೆಲ್ಲ ವ್ಯಾಲ್ಯೂ ಕಂಡು ಹಿಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತಾರೆ, ನಿಮಗೆ ಆನ್ಸರ್ ಅಲ್ಲಿ ಸಿಗುತ್ತೆ. ಕ್ಲಿಯರ್ ಆಗ್ತಿದೆಯಲ್ಲ? ಇವೆಲ್ಲ 2 ಮಾರ್ಕ್ಸ್ ಕ್ವೆಶನ್ಸ್. ಮುಂದೆ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವೆಶನ್ ಇದೆ. ಆರ್ ಕ್ವೆಶನ್ ಕೊಟ್ಟಿದ್ದೀನಿ, ಅದ್ರ ಬದಲು ಇದನ್ನು ಕೇಳ್ಬೋದು. ಎಷ್ಟನೇ ಪದ, ವಿಚ್ ಟರ್ಮ್ ಅಂತ ಕೇಳ್ತೀರಾ. ಅಥವಾ ಚೆಕ್ ವೆದರ್ ದಿಸ್ ಇಸ್ ದ ಟರ್ಮ್, ಇದು ಈ ಪದ ಹೌದೋ ಇಲ್ವೋ, ಈ ಸಮಾಂತರ ಶ್ರೇಣಿಯ ಪದ ಹೌದೋ ಇಲ್ವೋ. ಚೆಕ್ ವೆದರ್ 47 ಇಸ್ ದ ಟರ್ಮ್ ಆರ್ ನಾಟ್ ಅಂತಾನು ಕೇಳ್ಬಹುದು. ಸೊ ಅವಾಗ ಯೂಸ್ ಮಾಡೋದು ಇದನ್ನೇ ನೀವು. an 47 ಆಗಿರುತ್ತೆ, ಇದು a ಆಯ್ತು. D ಎಷ್ಟು ಬಂತಪ್ಪ? 7 - 2 ಅಂದ್ರೆ 5 ಆಯ್ತು. ಸೊ ಹಾಗಾಗಿ ನೀವು a + n - 1 × D ಅಂತ ಯೂಸ್ ಮಾಡಿಕೊಂಡು 47 ಇದೆ ಸಾಲ್ವ್ ಮಾಡ್ತೀರಿ. ಇಲ್ಲಿ n ನ ಬೆಲೆ ಬರಬೇಕು. ಈ n ನ ಬೆಲೆ ನೆನಪಿರ್ಲಿ, ನ್ಯಾಚುರಲ್ ನಂಬರ್ ಅಂದ್ರೆ ನ್ಯಾಚುರಲ್ ನಂಬರ್ ನಿಮಗೆ ಬಂದಿರಬೇಕು. ನೆಕ್ಸ್ಟ್ 3 ಮಾರ್ಕ್ಸ್ ಬರುವಂತ ವರ್ಡ್ ಪ್ರಾಬ್ಲಮ್ಸ್ ಕ್ವಾಡ್ರಾಟಿಕ್ ಇಕ್ವೇಷನ್ ಇಂದ ಬಂದೇ ಬರ್ಬೇಕು ಕಂಪಲ್ಸರಿ. ನೋಡಿ ಏನ್ ಕೊಟ್ಟಿದ್ದಾರೆ? ಕಾಟೇಜ್ ಇಂಡಸ್ಟ್ರಿ ಕ್ವೆಶನ್, ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳ್ಬೋದು. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ 3 more than twice the number of articles. ನಂಬರ್ ಆಫ್ ಆರ್ಟಿಕಲ್ಸ್ n ಅಂತ ಆದ್ರೆ n ಆರ್ಟಿಕಲ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡಿದ್ರೆ ಕಾಸ್ಟ್ 1ಕ್ಕೆ ಎಷ್ಟಾಗ್ತಾ ಇದೆ? 1ರ ದರ ಎಷ್ಟು?
ಇಟ್ ಈಸ್ 3 more than twice ಅಂತ 3 + 2n ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಅಂದ್ರೆ ಏನಂತ ಬರ್ಕೋತೀರಾ, ಟೋಟಲ್ ಪ್ರೈಸ್ ಅಂದ್ರೆ ಎಷ್ಟು ಆರ್ಟಿಕಲ್ಸ್ ಪ್ರೊಡ್ಯೂಸ್ ಆಗಿದೆ ಮತ್ತೆ ಪ್ರತಿಯೊಂದು ಆರ್ಟಿಕಲ್ಗೂ ಎಷ್ಟು ಪ್ರೈಸ್ ಇದೆ, ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ 90 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನಿಮಗೆ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಬರುತ್ತೆ. ಕ್ವಾಡ್ರಾಟಿಕ್ ಇಕ್ವೇಶನ್ ನಿಮಗೆ ನೋಡಿ 2n² + 3n - 90 = 0. ಈ ಕ್ವಾಡ್ರಾಟಿಕ್ ಇಕ್ವೇಶನ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಫ್ಯಾಕ್ಟರೈಸ್ ಮಾಡ್ಕೊಂಡ್ರೆ ಆನ್ಸರ್ ಸಿಗುತ್ತೆ. 2 ಆನ್ಸರ್ ಕೇಳಿದರೆ, ನಂಬರ್ ಆಫ್ ಆರ್ಟಿಕಲ್ಸ್ ಮತ್ತೆ ಕಾಸ್ಟ್ ಆಫ್ ಆರ್ಟಿಕಲ್ ಕೂಡ ಕೇಳಿದ್ದಾರೆ. 2 ಆನ್ಸರ್ನ ನೀವು ಬರೀಬೇಕಾಗುತ್ತೆ. ಮಕ್ಕಳೇ, ನಾನು ಇಲ್ಲೆಲ್ಲಾನು ಪ್ರತಿಯೊಂದರದ್ದು ಆನ್ಸರ್ ಕೊಟ್ಟಿದ್ದೀನಿ. ನೀವು ಖಂಡಿತ ಇದನ್ನ ಸಾಲ್ವ್ ಮಾಡಬೇಕು. ಆರ್ ಕ್ವೆಶನ್ ಕೊಟ್ಟಿದ್ದೀನಿ, ಅದ್ರ ಬದಲ ಇದು ವರ್ಟಿಸಸ್ ಆಫ್ ಐಸೋಸ್ಲೆಸ್ ಟ್ರಯಾಂಗಲ್, ಇದು ಸಮದ್ವಿಬಾಹು ತ್ರಿಭುಜ ಹೌದೋ ಇಲ್ವೋ ಅಂತ ಕೇಳ್ತಿದ್ದಾರೆ. ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀರಿ? ಡಿಸ್ಟೆನ್ಸ್ ಫಾರ್ಮುಲಾ, ದೂರ ಸೂತ್ರ ಇದೆಯಲ್ಲ ಅದರ ಅಪ್ಲಿಕೇಶನ್ ಅಪ್ಪ. ಇದು ದೂರ ಸೂತ್ರ, ಡಿಸ್ಟೆನ್ಸ್ ಫಾರ್ಮುಲಾದ ಅಪ್ಲಿಕೇಶನ್. ಇದು ಏನ್ ಮಾಡ್ಬೇಕು? ಇದು ABC ಅಂತ ತಗೊಂಡ್ರೆ AB ಚೆಕ್ ಮಾಡಿ, BC ಚೆಕ್ ಮಾಡಿ, AC ಚೆಕ್ ಮಾಡಿ. ಯಾವಾದ್ರೂ 2 ಸೈಡ್ ಈಕ್ವಲ್ ಇದ್ರೆ ಅದನ್ನ ನೀವು ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋ ಕ್ವೆಶನ್ ನೋಡಿ, ನಿಮಗೆ AP ಇಂದ ಕ್ವೆಶನ್ ವರ್ಡ್ ಪ್ರಾಬ್ಲಮ್ ಕೂಡ ಬರಬಹುದು. ಒನ್ಸ್ ಅಗೇನ್ ಫಾರ್ 3 ಮಾರ್ಕ್ಸ್. ನೋಡಿ ಏನ್ ಕೊಟ್ಟಿದ್ದಾರೆ, 1 ದಿನ ಡಿಲೇ ಮಾಡಿದ್ರೆ 200 ರೂಪಾಯಿ ಅಂತೆ, 2ನೇ ದಿನಕ್ಕೆ ಹೋದ್ರೆ 250 ರೂಪಾಯಿ ಅಂತೆ. ಕೆಲಸ ಡಿಲೇ ಮಾಡ್ತಾ ಹೋದ್ರೆ ಹಂಗೆ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಇದು A ಆಯ್ತು. ಕಾಮನ್ ಡಿಫ್ರೆನ್ಸ್ ಏನಾಯ್ತಪ್ಪ? 250 - 200 ಆಯ್ತು. ಅಂದ್ರೆ ನಿಮಗೆ 50 ಪ್ರತಿದಿನ 50 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಏನ್ ಹೇಳ್ತಿದ್ದಾರೆ? ಒಂದ್ ವೇಳೆ 30 ದಿನ ಡಿಲೇ ಮಾಡಿದ್ರೆ ಎಷ್ಟು ಪೇ ಮಾಡಬೇಕಾಗುತ್ತೆ ಅಂತ ಕೇಳ್ತಿದ್ದಾರೆ. n = 30 ಆಯ್ತು. 30 ದಿನ ಅವರು ಡಿಲೇ ಮಾಡಿದ್ರೆ ಎಷ್ಟು ಪೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಇಲ್ಲಿ ಮಾಡ್ಬೇಕಾಗಿರೋದೇನು, S30 ಮಾಡ್ಬೇಕು. ಯಾಕಂದ್ರೆ ಫಸ್ಟ್ ಡೇಗೆ 200 ರೂಪಾಯಿ, ಸೆಕೆಂಡ್ ಡೇ ಆದ್ರೆ 250, ಅಂದ್ರೆ 2 ದಿನಕ್ಕೆ ಕೂಡಿದ್ರೆ 550 rupees. ಆ ತರ ಆಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ಇಟ್ ಇಸ್ ನಾಟ್ A30, ಇಟ್ ವಿಲ್ ಬಿ S30. ನೀವು ಇಲ್ಲಿ ಸಾಲ್ವ್ ಮಾಡ್ಕೋಬೇಕು. ಆಯ್ತಾ? ರೈಟ್. ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಎಷ್ಟು ಟರ್ಮ್ಸ್ ನ ಕೂಡಿಸಿದ್ರೆ ಸಮ್ 108 ಬರುತ್ತೆ ಅಂತ ಹೇಳ್ತಿದ್ದಾರೆ. ಸಮ್ SN is 108 ಅಂತ ಕೊಟ್ಟಿದ್ದಾರೆ. ಹೌ ಮೆನಿ ಟರ್ಮ್ಸ್, ಎಷ್ಟು ಪದಗಳು ಅಂತ ಕೇಳಿದಾಗ n ಫೈಂಡ್ ಔಟ್ ಮಾಡಬೇಕು ಗಿವನ್ AP ಇಂದ. ಆಲ್ ರೈಟ್, ಸಾಲ್ವ್ ಮಾಡಿ, ಟ್ರೈ ಮಾಡಿ. ಇಲ್ಲಿ ನೀವು ಕ್ವಾಡ್ರಾಟಿಕ್ ಇಕ್ವೇಶನ್ ಬರುತ್ತೆ ನಿಮಗೆ, ವರ್ಗ ಸಮೀಕರಣದಿಂದ ಇದನ್ನ ಸಾಲ್ವ್ ಮಾಡಬೇಕು. ನೋಡಿ ಈ ಕ್ವೆಶನ್ ಬಂದು ಟ್ರಯಾಂಗಲ್ ಇಂದ ಟ್ರಪೀಸಿಯಂ ಅಂತ ಕೊಟ್ಟಿದ್ದಾರೆ. ಹೌದಾ? ಇದರಲ್ಲಿ ABCD ಇದೆ. ಅಂಡ್ ಅಷ್ಟೇ ಅಲ್ಲ, ಡಯಾಗ್ರಾಮ್ ಪ್ರಕಾರ ಏನ್ ಹೇಳ್ತಿದ್ದಾರೆ, AD ಮತ್ತೆ BC ಮೇಲೆ ಪಾಯಿಂಟ್ಸ್ ಇದೆಯಂತೆ, ಜೋಡಿಸ್ಕೊಂಡ್ರೆ ಅದು ಕೂಡ ಪ್ಯಾರಲಲ್ ಆಗ್ತಿದೆಯಂತೆ. ರೈಟ್. EF is parallel to AB ಅಂತ ಕೊಟ್ಟಿದ್ದಾರೆ. ಅವ್ರು ಆಲ್ರೆಡಿ ಕೊಟ್ಟಿದ್ರು AB parallel to DC ಅಂತ. ಸೊ 3 ಪ್ಯಾರಲಲ್ ಆಯ್ತು. ಅವ್ರು ಏನ್ ಕೇಳ್ತಿದ್ದಾರೆ, AE is to ED = BF is to FC ಅಂತ ಹೇಳ್ತಿದ್ದಾರೆ. ಈ ಪಾಯಿಂಟ್ ಅಲ್ಲಿ ನೀವು AC ನ ಜಾಯಿನ್ ಮಾಡ್ಕೊಳ್ರಿ. AC ಜಾಯಿನ್ ಮಾಡ್ಕೊಂಡ್ರೆ ನೀವು ಈ ಇಂಟರ್ಸೆಕ್ಷನ್ ಪಾಯಿಂಟ್ ನ P ಅಂತ ಇಟ್ಕೊಂಡು ಈಗ 2 ಟ್ರಯಾಂಗಲ್ ಕಾಣಿಸುತ್ತೆ ನಿಮ್ಗೆ. ಯಾವ್ದಪ್ಪ? 1 ಟ್ರಯಾಂಗಲ್ ಹಿಂಗಿದೆ, ADCE ಮತ್ತೆ P ಅಂತ ಇಲ್ಲಿ ಪ್ಯಾರಲಲ್ ಬಂತು. ಅದೇ ತರ ಇನ್ನೊಂದು ಟ್ರಯಾಂಗಲ್ ಬಂದು ಈ ತರ ಹಿಂಗಿದೆ. ದಿಸ್ ಇಸ್ C, ಇದು B, ಇದು A, ಅಂಡ್ ಇದು ಈ ತರ ಪ್ಯಾರಲ್ ಬರ್ತಾ ಇದೆ, P ಮತ್ತೆ F ಅಂತ. ಈಗ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ನ ಯೂಸ್ ಮಾಡಿಕೊಂಡು, ಥೇಲ್ಸ್ ಪ್ರಮೇಯನ ಯೂಸ್ ಮಾಡಿಕೊಂಡು ರೇಷಿಯೋ ಬರೆದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಟ್ರೈ ಮಾಡಿ, ಸಾಲ್ವ್ ಮಾಡಿ ಇದನ್ನ. ಅಷ್ಟೇ ಅಲ್ಲ ಮಕ್ಕಳೇ, ನೋಡಿ ಪ್ರೂಫ್ಸ್ ಅಂತೂ ನಿಮಗೆ ಯಾವ್ದಾದ್ರು ಪ್ರೂಫ್ ಕೇಳ್ಬೋದು. ನಾನು ಇಲ್ಲಿ 2 ಹಾಕಿದ್ದೀನಿ, SSS ಮತ್ತೆ ಥೇಲ್ಸ್ ಪ್ರಮೇಯನ ಹಾಕಿದ್ದೀನಿ. ಅದ್ರ ಬದಲು ಅವರು AAA ಕೂಡ ಕೇಳಬಹುದು, SAS ಕೂಡ ಕೇಳಬಹುದು. ಬಟ್ ನೀವು ಎಲ್ಲಾ 4 ಥಿಯರಮ್ನ ಪ್ರಾಕ್ಟೀಸ್ ಮಾಡಿರ್ಲೇಬೇಕು. 4 ಥಿಯರಮ್ನ ನಾನು ಡಿಸ್ಕಸ್ ಮಾಡಿದ್ದೀನಿ 1 ಶಾರ್ಟ್ ವಿಡಿಯೋ ಟ್ರಯಾಂಗಲ್ ಚಾಪ್ಟರ್ ಅಲ್ಲಿ. ಹೋಗಿ ನೋಡಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್. ಓಕೆ, ಸೊ ಇದು ನಿಮ್ಮ ಮಾಡೆಲ್ ಪೇಪರ್ ಆಯ್ತು. ಈ ಎಲ್ಲಾ ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡಿ ಹೇಳಿ. ಈ ಕ್ವೆಶನ್ ಪೇಪರ್ ಹೆಂಗಿತ್ತು ಅಂತ ನಂಗೆ ಕಾಮೆಂಟ್ ಅಲ್ಲಿ ತಿಳಿಸ್ಬೇಕು. ಮಕ್ಕಳೇ, ನಿಮಗೆ ಇನ್ನೊಂದು ವರ್ಷನ್ ಆಫ್ ಮಾಡೆಲ್ ಪೇಪರ್ ಬೇಕಾ ಈ ಎಲ್ಲ ಕ್ವೆಶನ್ ಸಾಲ್ವ್ ಮಾಡಿದ್ಮೇಲೆ? ಇಫ್ ಯು ವಾಂಟ್ ಅನದರ್ ಮಾಡೆಲ್ ಪೇಪರ್, ಐ ವಿಲ್ ಗಿವ್ ದಟ್ ಟು ಯು. ಬಟ್ ಜಾಯ್ನ್ ಅವರ್ ವಾಟ್ಸ್ಆಪ್ ಚಾನಲ್ PW ಕರ್ನಾಟಕ 9th and SLC. ಈ ಮಾಡೆಲ್ ಪೇಪರ್ ಅಲ್ಲೇ ಅವೈಲೇಬಲ್ ಇರುತ್ತೆ. ಆನ್ಸರ್ ಕೀ ಆಲ್ರೆಡಿ ಕೊಟ್ಟಿದ್ದೀನಿ. ಸಾಲ್ವ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜಾಯ್ನ್ ಅವರ್ ವಾಟ್ಸ್ಆಪ್ ಚಾನಲ್ ಟು ಗೆಟ್ ದಿಸ್. ಆಲ್ಸೋ ಮಾಡೆಲ್ ಪೇಪರ್ 2 ಬೇಕು ಅಂತಂದ್ರೆ, ಇನ್ನೊಂದು ವರ್ಷನ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಮಾಡೆಲ್ ಪೇಪರ್ 2 ಅಂತ. ಐ ವಿಲ್ ಗಿವ್ ದ್ಯಾಟ್ ಪೇಪರ್ ಟು ಯು ಆಸ್ ವೆಲ್. ಅಂಡ್ ಮೇಕ್ ಶೋರ್ ಇದನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ. FA2 ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ವಾಪಸ್ ಬಂದು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಬೇಕು. ವಾಪಸ್ ಬಂದು ಕಮೆಂಟ್ ಮಾಡಿ ಈ ವಿಡಿಯೋ ಕೆಳಗಡೆ, ಮ್ಯಾಮ್ FA2 ಅಲ್ಲಿ ಮಾರ್ಕ್ಸ್ ಇದು ಬಂದಿದೆ ಅಂತ ಹೇಳ್ಬೇಕು ನನಗೆ. ಆಲ್ ರೈಟ್. ಸೊ
See you again in the next one.